ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು 4ನೇ ತಾರೀಕು. ಸೊ ಇವತ್ತಿನ ಒಂದು ಮಾರ್ಕೆಟ್ನ ಓವರ್ವ್ಯೂ ನೋಡೋಣ. ಇವತ್ತಿನ ಮಾರ್ಕೆಟ್ ಓವರ್ವ್ಯೂ ಅಲ್ಲಿ ನೋಡಿ, ನಿಫ್ಟಿ 81 ಪಾಯಿಂಟ್ಸಿಂದ ಮೈನಸಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 288 ಪಾಯಿಂಟ್ಸ್ ಮೈನಸಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಮಿಡ್ ಕ್ಯಾಪ್ 74 ಪಾಯಿಂಟ್ಸ್ ಮೈನಸಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ 0.02% ಅಂದರೆ -4 ಪಾಯಿಂಟ್ಸಿಂದ ಕ್ಲೋಸ್ ಆಗಿದೆ. ಅಡ್ವಾನ್ಸ್ ಡಿಕ್ಲೈನ್ ನೋಡಿದ್ರೆ 1016 ಮತ್ತು 1032. ಸೊ ಡಿಕ್ಲೈನ್ ಜಾಸ್ತಿ ಇತ್ತು, ಅಡ್ವಾನ್ಸಲ್ಲಿ ಕಮ್ಮಿ ಇತ್ತು. ಸೊ ಕಮೆಂಟಲ್ಲಿ ತಿಳಿಸಿ ಯಾರ್ದು ಇವತ್ತು ನಿಫ್ಟಿಯಿಂದ ಪೋರ್ಟ್ಫೋಲಿಯೋ ಬೀಟ್ ಆಗಿದೆ ಅಥವಾ ನಿಮ್ಮ ಪೋರ್ಟ್ಫೋಲಿಯೋ ನಿಫ್ಟಿನ ಬೀಟ್ ಮಾಡಿದೆ ಅಂತ ಕಮೆಂಟಲ್ಲಿ ನೀವು ಬರೆದು ತಿಳಿಸಿ. ಇನ್ನು ನೆಕ್ಸ್ಟ್ ನಿಫ್ಟಿ ಫಾರ್ಮಾ ನೋಡಿ, ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸಲ್ಲಿ 0.74%ಇಂದ ಮೇಲೋಗಿದೆ. ನಿಫ್ಟಿ ರಿಯಲ್ಟಿ 0.65, ನಿಫ್ಟಿ FMCG 0.41. ಉಳಿದಂತೆ ಇನ್ನೆಲ್ಲ ಸೆಕ್ಟರ್ಗಳು ನಿಮಗೆ ಡಲ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾವೆ. ಸೊ ನಿಫ್ಟಿ PSU ಬ್ಯಾಂಕ್ನ ನಾನು ಯಾವತ್ತೂ ಇನ್ವೆಸ್ಟ್ಮೆಂಟ್ಗೆ ಅಂತ ನಾನು ತಗೊಳ್ಳೋದಿಲ್ಲ. ಟ್ರೇಡಿಂಗ್ ಮಾಡೋರಿಗೆ ನಿಫ್ಟಿ PSU ಬ್ಯಾಂಕು ತುಂಬ ಒಳ್ಳೆಯದು. ಸೊ ನೋಡಿ, ಇವತ್ತು 1% ನಿಫ್ಟಿ PSU ಬ್ಯಾಂಕ್ ಬಿದ್ದಿದೆ. ಓಕೆ, ಇನ್ನು ನಿಫ್ಟಿಯ ಒಂದು ಅನಾಲಿಸಿಸ್ ನೋಡೋದಾದರೆ, ಇದು ನೆನ್ನೆ ಹಾಕಿದ್ದ ಒಂದು ಚಾನಲ್ಲು ನೋಡಿ. ಈ ಚಾನಲ್ಲು ನೆನ್ನೆ ಹಾಕಿದ್ದು, ಈ ರೆಸಿಸ್ಟೆನ್ಸ್ ಲೈನು ಕೂಡ ನೆನ್ನೆ ಹಾಕಿದ್ದೆ. ಸೊ ನಿಫ್ಟಿ ನೋಡಿ ಕರೆಕ್ಟಾಗಿ ಇವತ್ತು ಎಲ್ಲಿ ಸಪೋರ್ಟ್ ತಗೊಂಡಿದೆ, ಈ ಫಸ್ಟ್ ರೆಸಿಸ್ಟೆನ್ಸ್, ಇಮಿಡಿಯೇಟ್ ರೆಸಿಸ್ಟೆನ್ಸ್ ಯಾವುದಿದೆ, 25,076 ಅಂದರೆ 25,100 ಹತ್ರ ನಿಫ್ಟಿ ಇಮಿಡಿಯೇಟ್ ರೆಸಿಸ್ಟೆನ್ಸ್ನ ತಗೊಂಡಿದೆ. ಸೊ ಇದು ನಮ್ಗೆ ಹೇಗೆ ಗೊತ್ತಾಗುತ್ತೆ, ಈ ಟೆಕ್ನಿಕಲ್ ಚಾರ್ಟ್ ಮೂಲಕ ಗೊತ್ತಾಗುತ್ತೆ. ನಿಫ್ಟಿ ಆಲ್ ಟೈಮ್ ಹೈ ಇದು, ಈ ಪಾಯಿಂಟಿಂದ ನಿಫ್ಟಿ ನೋಡಿ ಬ್ರೇಕ್ ಡೌನ್ ಆಯಿತು ಅಲ್ವಾ. ಸೊ ಹಾಗಾಗಿ ಇದೇ ಲೈನು ನೆಕ್ಸ್ಟು ರೆಸಿಸ್ಟೆನ್ಸಾಗಿ ವರ್ಕ್ ಆಗುತ್ತೆ. ಸೊ ನಿಫ್ಟಿ ಇಲ್ಲಿ ಬ್ರೇಕೌಟ್ ಆಯಿತು. ಸೊ ಬ್ರೇಕೌಟ್ ಆದಮೇಲೆ ನೆಕ್ಸ್ಟ್ ಸ್ಟಾಪು ನಿಮಗೆ ಸಪೋರ್ಟಾಗಿ ವರ್ಕ್ ಆಗೋದೆ ಇದ್ರದ್ದು ಫಸ್ಟ್ ರೆಸಿಸ್ಟೆನ್ಸ್. ಓಕೆ, ಸೊ ಲಾಸ್ಟ್ ಟೈಮ್ ಯಾವ್ದು ರೆಸಿಸ್ಟೆನ್ಸ್ ಇತ್ತು ಅದು ಸಪೋರ್ಟಾಗಿ ವರ್ಕ್ ಆಗುತ್ತೆ. ಸೊ ನಿಫ್ಟಿ ಇವತ್ತು 25,076, ಸೊ ನಿಯರಾಗಿ 25,100 ಅಂತ ನಾವು ಹೇಳ್ಬೋದು. ಸೊ ಅಲ್ಲಿ ಸಪೋರ್ಟನ್ನು ತಗೊಂಡಿದೆ. ನೋಡೋಣ ನಾಳೆ ನಿಫ್ಟಿ ಇಲ್ಲಿಂದ ಬ್ರೇಕ್ ಡೌನ್ ಕೊಡುತ್ತಾ ಅಥವಾ ಮತ್ತೆ ಇಲ್ಲಿಂದ ರಿವೈವ್ ಆಗುತ್ತಾ ಅಂತ ನಾಳೆ ಕಾದು ನೋಡಬೇಕು. ಸೊ ನನ್ನ ಪ್ರಕಾರ ಆ ಥರ ಏನೂ ಬೀಳೋ ಚಾನ್ಸಸ್ ಇಲ್ಲ ಅಂತ ನನ್ನ ಅನಿಸಿಕೆ. ನೋಡೋಣ, ಅಮೇರಿಕನ್ ಮಾರ್ಕೆಟು ನಾಳೆ ಫ್ರೈಡೇ ಡೇಟಾ ಮೇಲೆ ಮಾರ್ಕೆಟ್ಸ್ ನಿಂತಿರುತ್ತೆ. ಯಾಕಂದರೆ US ಲೇಬರ್ ಡೇಟಾ ಬರುತ್ತೆ. ಸೊ ಅದ್ರ ಮೇಲೆ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಇವತ್ತು ಮಾರ್ಕೆಟ್ ಅನ್ನೋದು ಗೊತ್ತಾಗುತ್ತೆ. ನಾಳೆ ನಮ್ಮ ಮಾರ್ಕೆಟು ಕೂಡ ಪರ್ಫಾರ್ಮ್ ಮಾಡೋ ರೀತಿ ಇದರಿಂದ ತಿಳಿಯುತ್ತೆ. ಓಕೆ, ಸೊ ಅದು ಬಿಟ್ಟರೆ ಬೇರೆ ಯಾವ ರೀಸನ್ನು ಕಾಣ್ತಾ ಇಲ್ಲ ಇಂಡಿಯನ್ ಮಾರ್ಕೆಟ್ ಬೀಳೋದ್ರಲ್ಲಿ. ಇನ್ನೊಂದು ರೀಸನ್ನು ಏನಕ್ಕೆ ಇಂಡಿಯನ್ ಮಾರ್ಕೆಟ್ಸ್ ಬೀಳಲ್ಲ ಅಂದರೆ, ನಮ್ಮಲ್ಲಿ FIIs ಮತ್ತು DIIs ಇದ್ದಾರೆ. ಸೊ ಇವತ್ತಿನ ಡೇಟಾ FIIs DIIs ಎಷ್ಟು ಬೈ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ, ನೋಡಬೇಕು. ಓಕೆ, ನೋಡಿಬಿಟ್ಟು ನಾನು ಮುಂದೆ ಹೇಳ್ತೀನಿ. ಹಾಗಾಗಿ ಇವತ್ತು ನಮ್ಮಲ್ಲಿ ಅಷ್ಟು ದೊಡ್ಡ ಏನಂತ ಕರೀತಾರೆ ಫಾಲ್ ಅಂತ ನಾವು ನೋಡಲಿಲ್ಲ. ಸೊ ಚೆನ್ನಾಗಿ ಬೈ ಆಗಿದೆ ಅಂತ ನನ್ನ ಅನಿಸಿಕೆ ಇದೆ. ಓಕೆ, ಸೊ ಮುಂದೆ ನಾವು 4 ಇಂಪಾರ್ಟೆಂಟ್ ಸ್ಟಾಕ್ಗಳನ್ನ ಡಿಸ್ಕಸ್ ಮಾಡೋಣ ಇವತ್ತು. ನೋಡೋಣ ಬನ್ನಿ ಯಾವ್ದ್ಯಾವುದು ಅಂತ. ಮೊದಲನೇ ಸ್ಟಾಕ್ ಬಂದು ಮಜ್ಡಾಕ್ ಶಿಪ್ ಬಿಲ್ಡರ್ಸ್ ಅಲ್ವಾ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಇವತ್ತು ಯಾವ್ದ್ಯಾವುದು ಶಿಪ್ ಬಿಲ್ಡಿಂಗು ಡಿಫೆನ್ಸ್ ಕಂಪ್ನೀಸ್ ಇತ್ತು ಇವತ್ತೆಲ್ಲ ನಿಮಗೆ 7 to 8% ರ್ಯಾಲಿಯನ್ನು ಕೊಟ್ಟಿದೆ ಅಲ್ವಾ. ಏನಕ್ಕೆ ಅಂತ ನೋಡೋಣ ಬನ್ನಿ. ನೋಡಿ, ಇದು 3rd ಸೆಪ್ಟೆಂಬರ್ ಬಂದಿರೋ ನ್ಯೂಸ್, ಅಂದರೆ ನೆನ್ನೆ ಬಂದಿರೋ ಒಂದು ನ್ಯೂಸು. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾನು ಸಂಜೆ ಹೇಳಿದ್ದೆ ಕೆಲವೊಂದು ಡಿಫೆನ್ಸ್ ಕಾಂಟ್ರಾಕ್ಟ್ಗಳು ಮಜ್ಡಾಕ್ಗೆ ಮತ್ತು ಕೊಚಿನ್ ಶಿಪ್ ಯಾರ್ಡ್ GRSC ಶಿಪ್ ಬಿಲ್ಡರ್ಸ್ಗೆಲ್ಲ ಸಿಗುತ್ತೆ ಅಂತ. ಸೊ ಅದರದ್ದೇ ಒಂದು ನ್ಯೂಸ್ ಇದೆ ನೋಡಿ. DAC
DSE ಮೀಟಿಂಗ್ ಆಗುತ್ತೆ. ಅದರಲ್ಲಿ ಪಾಸಿಬಲ್ ಅಪ್ರೂವಲ್ಗಳು ಇವರಿಗೆ ಸಿಗಬಹುದು. ಎಷ್ಟು ಕೋಟಿಗೆ? 70,000 ಕೋಟಿ ಆರ್ಡರ್ಸು ಸಿಗಬಹುದು ಅಂತ ಇದೆ. ಏನಕ್ಕೆ? ನೇವಿ ವಾರ್ಶಿಪ್ಸ್ ಮಾಡೋಕ್ಕೆ ಸಿಗ್ಬೋದು ಅನ್ನೋದು ಇದೆ. ಸೊ ಇದ್ರ ಪರವಾಗಿ ನ್ಯೂಸು ಅಪ್ರೂವಲ್ ಕೊಡ್ತಾ ಇಲ್ವಾ ಅಂತ ನೋಡೋಣ ಬನ್ನಿ. ನೋಡಿ, ಇದರ ಮುಂದಿನ ಭಾಗ ಮಜ್ಡಾಕ್, GRSE and other defense stocks gain as DAC green lights procurement worth rupees 1.44 lakh crore. 1.44 lakh crores ಅಂದರೆ ತುಂಬ ದೊಡ್ಡ ಆರ್ಡರು DAC ಅವರು ಅಪ್ರೂವ್ ಮಾಡಿದ್ದಾರೆ. ಸೊ ಗ್ರೀನ್ ಲೈಟನ್ನು ಕೊಟ್ಟಿದ್ದಾರೆ, ಅಂದರೆ ನೀವು ಮುಂದೆ ಹೋಗ್ಬೋದು, ಪ್ರೊಕ್ಯೂರ್ಮೆಂಟ್ ಮಾಡ್ಕೋಬಹುದು ಅನ್ನೋದಕ್ಕೆ. ಸೊ 1.44 ಲ್ಯಾಕ್ಸಲ್ಲಿ ಮಜ್ಡಾಕ್ಗೆ 70,000 ಕೋಟಿ ಆರ್ಡರ್ ಸಿಗಬಹುದು ಅನ್ನೋದು ಅಂದಾಜು ನೆನ್ನೆ ಮಾಡಲಾಗಿತ್ತು. ಸೊ ಅದಕ್ಕೆ ಇವಾಗ DAC ಅಂದರೆ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅವರು ಮೇಜರ್ ಪ್ರೊಕ್ಯೂರ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಅಪ್ರೂವನ್ನು ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಇವತ್ತು ಸ್ಟಾಕ್ಸು ನಿಮಗೆ 7% to 8% ರ್ಯಾಲಿ ಸ್ಟಾಕ್ಸಲ್ಲಿ ಬಂದಿತ್ತು. ನೋಡಿ, ಇದು ಮಜ್ಡಾಕ್ ಶಿಪ್ ಬಿಲ್ಡಿಂಗ್ದು ಒನ್ ಡೇ ಚಾರ್ಟ್. ಸೊ ನಾನು ಒಂದು ಚಾನಲ್ನ ಹಾಕಿದ್ದೀನಿ ಇಲ್ಲಿ. ಸೊ ಒಂದು ಚಾನಲ್ನ ಡ್ರಾ ಮಾಡಿದ್ದೀನಿ ಅಲ್ವಾ. ಸೊ ಈ ಚಾನಲಲ್ಲಿ ನೀವು ನೋಡ್ಬೋದು, ಸ್ಟಾಕು ಇಲ್ಲಿಗೆ ಒಂದು ಬಾಟಮ್ ತಗೊಂಡು ಇಲ್ಲಿಂದ ರಿಬೌಂಡ್ ಆಗಿದೆ. ಸೊ ಎಕ್ಸಾಕ್ಟಾಗಿ ಈಗ ಎಲ್ಲಿದೆ? ಇದು ಒಂದು ರೆಸಿಸ್ಟೆನ್ಸ್ ಲೈನಲ್ಲಿ ಇದೆ. ಸೊ ಈ ಚಾನಲ್ ಟ್ರೆಂಡ್ ಪ್ರಕಾರ ಇವಾಗ ಸ್ಟಾಕು ಕರೆಕ್ಟಾಗಿ ರೆಸಿಸ್ಟೆನ್ಸ್ ಪಾಯಿಂಟಿಗೆ ಬಂದಿದೆ. ನೋಡೋಣ, ಈ ನ್ಯೂಸಿಂದ ನಾಳೆನೂ ಸ್ಟಾಕು ಮೇಲಕ್ಕೆ ಹೋದರೆ, ಇಲ್ಲಿಂದ ಇನ್ನೊಂದು ಕ್ಯಾಂಡ್ಲು ಮೇಲಕ್ಕೆ ಹೋದರೆ ನಾವು ಈ ಸ್ಟಾಕು ಬುಲ್ಲಿಶ್ ಪ್ಯಾಟರ್ನ ಮತ್ತೆ ತಗೊಂಡಿದೆ ಅಂತ ನಾವು ತಿಳ್ಕೊಬೋದು. ಇಲ್ಲಾಂದರೆ ಈ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ನಾಳೆ ಪ್ರಾಫಿಟ್ ಬುಕ್ಕಿಂಗ್ ಆದರೂ ಆಗ್ಬೋದು. ಸೊ ಮತ್ತೆ ಬಂದರೆ 4,000 ರೇಂಜ್ಗೆ ಬರ್ಬೋದು, ಬಟ್ 4,000 ರೇಂಜ್ಗೆ ಬರೋದಿಲ್ಲ ಅಂತ ನನ್ನ ಅನಿಸಿಕೆ ಇದೆ. ಈ ನ್ಯೂಸು ತುಂಬ ಒಳ್ಳೆ ನ್ಯೂಸು ಮತ್ತು ತುಂಬ ಗುಡ್ ಆರ್ಡರು ಮಜ್ಡಾಕಿಗೆ ಸಿಕ್ಕಿದೆ. ಹಾಗಾಗಿ ಎಲ್ಲೆಡೆ ಎಲ್ಲ ಜಾಸ್ತಿ ಬೈ ಮಾಡೋ ಸಾಧ್ಯತೆ ತುಂಬ ಇದೆ. ನೋಡಿ, ಈ ಲೆವೆಲಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಮುಂದೆ ಒಳ್ಳೆ ಪ್ರಾಫಿಟ್ ಅಂತೂ ಸಿಗುತ್ತೆ. ಸೊ ಸೇಮ್ ಟು ಸೇಮ್ ಕೊಚಿನ್ ಶಿಪ್ ಯಾರ್ಡ್ ಕೂಡ ಇವತ್ತು. ಸೊ ಕೊಚಿನ್ ಶಿಪ್ ಯಾರ್ಡ್ ನೀವು ನೋಡ್ಬೋದು. ಮತ್ತು ಇನ್ನೊಂದು ಯಾವುದು? GRSE ಶಿಪ್ ಬಿಲ್ಡರ್ಸ್ ಅಲ್ವಾ. ಸೊ GRSE ಶಿಪ್ ಬಿಲ್ಡರ್ಸ್ ಅದನ್ನು ನೀವು ತಗೊಂಡು ನೋಡ್ಬೋದು. ನೋಡಿ, ಇಲ್ಲಿ ನೆಕ್ಸ್ಟ್ ಡಿಫೆನ್ಸ್ ಸ್ಟಾಕ್ ಬಂದು ಕೊಚಿನ್ ಶಿಪ್ ಯಾರ್ಡ್ ಮತ್ತು GRSE ಅಲ್ವಾ. ಸೊ ನಾನು ಈಗ ಕೊಚಿನ್ ಶಿಪ್ ಯಾರ್ಡ್ ಮತ್ತು GRSE ಎರಡನ್ನೂ ಕಂಪ್ಯಾರಿಸನ್ ಮೋಡ್ಗೆ ಹಾಕಿದ್ದೀನಿ. ಸೊ ನೋಡಿ, 1 ಇಯರ್ಗೆ ನಿಮಗೆ ಸ್ಟಾಕು ಕೊಚಿನ್ ಶಿಪ್ ಯಾರ್ಡಲ್ಲಿ ಜಾಸ್ತಿ ರಿಟರ್ನ್ಸ್ ಕೊಟ್ಟಿದೆ. ಗಾರ್ಡನ್ ರೀಚ್ GRSE ಅಂತಾರೆ, ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್. ಸೊ ಇದು 140% ರಿಟರ್ನ್ಸ್ ಕೊಟ್ಟಿದೆ ಅಲ್ವಾ. ಅದೇ ನೀವು 5 ಇಯರ್ಸ್ ಮೋಡ್ಗೆ ಹಾಕಿದ್ರೆ ನೋಡಿ, ಇದರಲ್ಲಿ 1,345% ರಿಟರ್ನ್ಸ್ ಕೊಟ್ಟಿದೆ ಗಾರ್ಡನ್ ರೀಚಲ್ಲಿ. ಕೊಚಿನ್ ಶಿಪ್ ಯಾರ್ಡಲ್ಲಿ ಬರೀ 1,000% ರಿಟರ್ನ್ಸ್ ಕೊಟ್ಟಿದೆ. ಹೌದು, ಕೆಲವು ಸತಿ ಏನಾಗುತ್ತೆ, ಸೊ ಕೊಚಿನ್ ಶಿಪ್ ಯಾರ್ಡ್ಗಿಂತ ಇದರದ್ದು ಮಾರ್ಕೆಟ್ ಕ್ಯಾಪು ಕಮ್ಮಿ ಇದೆ. ಸೊ ಯಾವುದರಲ್ಲಿ ತುಂಬ ಡೆವಲಪ್ಮೆಂಟ್ ಆಗೋ ಜಾಸ್ತಿ ಇದೆ, ಮಾರ್ಕೆಟ್ ಕ್ಯಾಪ್ ಕಮ್ಮಿ ಇರೋದ್ರಲ್ಲಿ ಡೆವಲಪ್ಮೆಂಟ್ ಆಗೋದು ಜಾಸ್ತಿ ಇದೆ. ಸೊ ಗಾರ್ಡನ್ ರೀಚ್ಗೆ ಯಾವುದಾದ್ರು ಆರ್ಡರ್ಸ್ ಮಜ್ಡಾಕಲ್ಲಿ ಅಥವಾ ಕೊಚಿನ್ ಶಿಪ್ ಯಾರ್ಡಲ್ಲಿ ಜಾಸ್ತಿಯಾಗಿ ಅಲ್ಲಿ ಎಕ್ಸಿಕ್ಯೂಷನ್ಗೆ ಪ್ರಾಬ್ಲಮ್ ಆದಾಗ ಆ ಆರ್ಡರ್ಸ್ ಎಲ್ಲ ಗಾರ್ಡನ್ ರೀಚ್ಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಆರ್ಡರ್ಸ್ ವಿಲ್ ರೀಚ್ ಟು ಗಾರ್ಡನ್ ರೀಚ್. ಯಾಕಂದರೆ ಇವ್ರ ಹತ್ರ ಆರ್ಡರ್ ಎಕ್ಸಿಕ್ಯೂಷನ್ ಮಾಡೋಕ್ಕೆ ಪ್ರಾಪರ್ ಟೈಮಿಂಗ್ ಇರೋದಿಲ್ಲ. ಯಾಕಂದರೆ ದೇ ಆರ್ ಫುಲ್ಲಿ ಫಿಲ್ಡ್ ವಿತ್ ದೇರ್ ಆರ್ಡರ್ಸ್. ಸೊ ಯಾವಾಗ ಆರ್ಡರ್ಸ್ ಓವರ್ಫ್ಲೋ ಆಗುತ್ತೋ ಆವಾಗ ಗಾರ್ಡನ್ ರೀಚ್ ಶಿಪ್ಮೆಂಟ್ಗೆ ಆರ್ಡರ್ಸ್ ಬರುತ್ತೆ. ಆ ಆರ್ಡರ್ಸ್ ಬಂದಾಗ ಕೆಲವು ಕ್ವಾರ್ಟರ್ಗಳಲ್ಲಿ ಇದನ್ನು ಬೀಟ್ ಮಾಡೋ ಸಾಧ್ಯತೆ ಇದೆ ಕೊಚಿನ್ ಶಿಪ್ ಯಾರ್ಡ್ನ. ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಗಾರ್ಡನ್ ರೀಚ್ ಶಿಪ್ ಬಿಲ್ಡ್ಮೆಂಟು ತುಂಬ ಒಳ್ಳೆ ರಿಟರ್ನ್ಸನ್ನು ಕೊಟ್ಟಿದೆ ಕೊಚಿನ್ ಶಿಪ್ ಯಾರ್ಡ್ಗಿಂತ.
ಖಂಡಿತ ಇದೆರಡು ಸ್ಟಾಕ್ನು ನೀವು ಪರಿಗಣಿಸ್ಕೊಂಡು ಪೋರ್ಟ್ಫೋಲಿಯೋದಲ್ಲಿ ಅಳವಡಿಸ್ಕೋಬಹುದು. ಸ್ಟಾಕ್ ಬಂದು BEML. ಓಕೆ, ಸೊ BEML ನೋಡಿ ಇವತ್ತು 6.68% BEML ಅಲ್ಲಿ ನಿಮಗೆ ಸ್ಟಾಕು ಓಡಿದೆ. ಅಂದರೆ ನಿಯರ್ಲಿ 257 ಪಾಯಿಂಟ್ಸ್ BEML ಸ್ಟಾಕು ರೈಸ್ ಆಗಿದೆ. ಏನಕ್ಕೆ ರೈಸ್ ಆಗಿದೆ ನೋಡೋಣ ಬನ್ನಿ. ನೋಡಿ, BEML ಸ್ಟಾಕ್ ಕೂಡ ಇವತ್ತು 7% ಓಡಿತ್ತು. ಏನಕ್ಕೆ ಅಂದರೆ DAC ಅಪ್ರೂವ್ಸ್ 1.45 lakh crore ಅಕ್ವಿಸಿಷನ್. ಸೊ 1.45 lakh crore ಅಕ್ವಿಸಿಷನ್ ಏನು ಮಜ್ಡಾಕಲ್ಲಿ ಮತ್ತು ಕೊಚಿನ್ ಶಿಪ್ ಯಾರ್ಡಲ್ಲಿ ಆಗಿತ್ತು, ಅದೇ ಥರ ಇದಕ್ಕೂ ಕೂಡ ಅದು ಅನ್ವಯ ಆಗುತ್ತೆ. ಎಲ್ಲ ಡಿಫೆನ್ಸ್ ಸ್ಟಾಕ್ಸ್ಗೂ ಅನ್ವಯ ಆಗುತ್ತೆ. ಹಾಗಾಗಿ ಇವತ್ತು ಡಿಫೆನ್ಸ್ ಸ್ಟಾಕ್ಸು ನಿಯರ್ಲಿ 7 to 8% ರ್ಯಾಲಿಯನ್ನು ಕೊಟ್ಟಿತ್ತು. ಓಕೆ, ಸಾಮಾನ್ಯವಾಗಿ ನಾವು BEMLನ ನಾವು ಡಿಸ್ಕಸ್ ಮಾಡಲ್ಲ. ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಬೇರೆ ಯಾವ ವಿಡಿಯೋಗಳಲ್ಲೂ BEMLನ ಡಿಸ್ಕಸ್ ಮಾಡಲ್ಲ. ಏನಕ್ಕೆ ಡಿಸ್ಕಸ್ ಮಾಡಲ್ಲ ಅಂದರೆ ಇದು ಲೈಮ್ ಲೈಟಲ್ಲಿರುವಂಥ ಸ್ಟಾಕು HAL. ಸೊ ಇದು ಸ್ಲೋ ಆಗಿ ಏನಲ್ಲ, ಇದು ಓಡಿದ್ರೆ 250ರಿಂದ 300 ರೂಪಾಯಿ ಡೈಲಿ ಓಡುತ್ತೆ. ಓಕೆ, ಸೊ ವಾರದಲ್ಲಿ ಒಂದು 2 ದಿನ ಅಂತೂ ಬುಲ್ ರನ್ ಗ್ಯಾರಂಟಿ ಈ ಥರ ನ್ಯೂಸ್ಗಳು ಬಂದಾಗ. ಸೊ ಖಂಡಿತ ಈ ಸ್ಟಾಕ್ನ ನೀವು ಡಿಫೆನ್ಸ್ ಸ್ಟಾಕ್ಸ್ ತಗೊಳ್ಳೋದಾದರೆ ಇದನ್ನು ನೀವು ಪರಿಗಣಿಸ್ಕೊಂಡು ಇವಾಗಲೂ ಕೂಡ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಕೂಡ ಸಂಭವ ಜಾಸ್ತಿನೇ ಇದೆ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋದಲ್ಲಿ ನಾನು 4 ಶೇರ್ಗಳ ಬಗ್ಗೆ ಹೇಳಿದ್ದೀನಿ ಮತ್ತು ನಿಫ್ಟಿ ಅನಾಲಿಸಿಸ್ ಕೂಡ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟನ್ನು ಮಾಡಿ. ಸೊ ಬೇರೆಯವ್ರಿಗೂ ಹೇಳಿ ನೋಡ್ತೀನಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.